ನಾವೆಲ್ಲ ಯಾಕೆ ಟೆನ್ಷನ್ ತಗೋತೀವಿ ಗೊತ್ತಾ? ಯಾಕಂದ್ರೆ ಎಲ್ಲವೂ ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕು ಅಂತ ಅನ್ಕೋತೀವಿ. ಅದಕ್ಕೆ ನಮ್ಮಿಂದ ಏನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಬೀಜವನ್ನು ನಡ್ತೀವಿ, ಭಗವಂತ ಮಳೆ ಸುರಿಸ್ತಾನೆ. ನೀವು ಇಂಟರ್ವ್ಯೂಗೆ ಹೋಗಿ ಅವ್ರು ಕೇಳಿದಂತಹ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತೀರಾ, ಆದ್ರೆ ನಿಮ್ಮನ್ನ ಕೆಲಸಕ್ಕೆ ತಗೋಬೇಕಾ ಬೇಡವಾ ಅಂತ ಹೇಳೋದು ಅವರ ಡಿಸಿಷನ್. ಹಾಗೇನೆ ನೀವು ಎಕ್ಸಾಮ್ ಬರೀತೀರಾ, ಆದ್ರೆ ನೀವು ಬರೆದಂತಹ ಎಕ್ಸಾಮ್ಗೆ ಮಾರ್ಕ್ಸ್ ನ ನೀವೇ ಕೊಡಲ್ಲ ಅಲ್ವಾ? ಅದಕ್ಕೆ ಇನ್ವಿಜಿಲೇಟರ್ಸ್ ಇರ್ತಾರೆ, ಅವರೇ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಹಾಗಾದ್ರೆ ನಮ್ಮ ಕೈನಲ್ಲಿ ಎಷ್ಟು ಪರ್ಸೆಂಟ್ ಕಂಟ್ರೋಲ್ ಮಾಡಬಹುದು ನಾವು? ಕೇವಲ 50%. ಆ ಕೇವಲ 50% ಅನ್ನ ನೀವು ಏನು ಮಾಡಬೇಕೋ ಅದನ್ನ ಶ್ರದ್ಧೆಯಿಂದ ಆ ಕೆಲಸವನ್ನ ಮಾಡಿದ್ರೆ ಸಾಕು. ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ನೀವು ಆ 50% ಕೆಲಸ ಏನಿದೆ ಅದನ್ನ ಮುಗಿಸ್ಕೊಂಡು ಕಣ್ಮುಚ್ಕೊಂಡು ಬೇರೆ ಕೆಲಸದ ಕಡೆ ಗಮನ ಕೊಡಿ. ಅದಕ್ಕೆ ಕೃಷ್ಣ ಹೇಳಿರೋದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ. ಯಾಕಂದ್ರೆ ರಿಸಲ್ಟ್ ನಿಮ್ಮ ಕೈಯಲ್ಲಿಲ್ಲ. ಎಕ್ಸಾಮ್ ಮುಂಚೆ ನಾವು ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇರ್ತೀವಿ, ಏನಪ್ಪಾ ಅಂತ ಹೇಳಿದ್ರೆ ಪೇಪರ್ ಹೇಗಿರುತ್ತೋ ಏನೋ, ಕಷ್ಟ ಇರುತ್ತೋ ಈಸಿ ಇರುತ್ತೋ ಅಂತ. ಬಟ್ ಎಕ್ಸಾಮ್ ಕ್ವೆಶನ್ ಪೇಪರ್ನ ತಯಾರು ಮಾಡೋದು ನೀವಾ? ಇಲ್ಲ ಅಲ್ವಾ? ಅದಕ್ಕೆ ಒಂದು ಸೆಟ್ ಆಫ್ ಗ್ರೂಪ್ ಇರುತ್ತೆ, ಅವರು ಆ ಕ್ವೆಶನ್ ಪೇಪರ್ ಅನ್ನ ತಯಾರು ಮಾಡ್ತಾರೆ, ಎಕ್ಸಾಮ್ ಬರೆಯೋರಿಗೆ ಕೊಡ್ತಾರೆ. ಯಾಕಂದ್ರೆ ಕ್ವೆಶನ್ ಪೇಪರ್ ಅನ್ನು ತಯಾರು ಮಾಡೋದು ಅವರ ಕೆಲಸ, ನಿಮ್ಮ ಕೆಲಸ ಅಲ್ಲ. ನೀವು ಆ ಕ್ವೆಶನ್ ಪೇಪರ್ ಬಗ್ಗೆ ಯೋಚನೆ ಮಾಡೋದ್ರಿಂದ ಪಡ್ಕೊಳ್ಳೋದೇನಿದೆ? ಇಂಗ್ಲಿಷ್ ನಲ್ಲಿ ಒಂದು ಸಾಲಿದೆ, ಡು ನಾಟ್ ಅಲೋ ವಾಟ್ ಯು ಕೆನಾಟ್ ಡೂ, ಇಂಟರ್ಫಿಯರ್ ವಿತ್ ವಾಟ್ ಯು ಕ್ಯಾನ್ ಡೂ. ನೀವು ಏನು ಮಾಡಕ್ಕಾಗಲ್ಲ ಅನ್ನೋದನ್ನ ನೀವು ಏನು ಮಾಡಕ್ಕಾಗುತ್ತೆ ಅನ್ನೋದ್ರ ಜೊತೆಗೆ ಸೇರಿಸಿದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದರಿಂದ ನೀವೇನು ಮಾಡಕ್ಕಾಗುತ್ತೋ, ನೀವೇನು ಮಾಡಕ್ಕಾಗಲ್ಲ ಅನ್ನೋ ಆಲೋಚನೆ ಬಂದು ನೀವೇನು ಮಾಡ್ಬೇಕಾಗತ್ತೆ ಅದನ್ನ ಮಾಡುವಂತಹ ಸಮಯವನ್ನ ಹಾಳು ಮಾಡುತ್ತೆ ಅಷ್ಟೆ, ಬೇರೆ ಇನ್ನೇನು ಆಗಲ್ಲ. ಸೊ ನಿಮ್ಮ ಕೆಲಸ ಏನಿದೆ, ಆ 50% ಕೆಲಸ ಏನಿದೆ ಅದನ್ನ ಶ್ರದ್ಧೆಯಿಂದ ಮಾಡಿ ಅಷ್ಟೆ. ಹರೇ ಕೃಷ್ಣ.